ಆಟೋಮೊಬೈಲ್ಗಳಲ್ಲಿ ಬಳಸುವ ಮಾಪಕಗಳ ಕುರಿತು ಕಲಿಯುತ್ತೇವೆ. ಈ ಅಧಿವೇಶನದ ಕೊನೆಯಲ್ಲಿ ನೀವು ವಾಹನದಲ್ಲಿ ವಿವಿಧ ಗೇಜ್ಗಳ ಸ್ಥಳ, ಉದ್ದೇಶ ಮತ್ತು ಇಂಧನದ ಕೆಲಸ, ತಾಪಮಾನ ಮತ್ತು ತೈಲ ಒತ್ತಡದ ಗೇಜ್ ಅನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ನಾವು ಡೀಸೆಲ್ ಎಂಜಿನ್ ವಿವಿಧ ಭಾಗಗಳನ್ನು ಗುರುತಿಸೋಣ. ಅಗತ್ಯವಿರುವ ಉಪಕರಣಗಳು ಅಥವಾ ಉಪಕರಣಗಳು ಮತ್ತು ಸಾಮಗ್ರಿಗಳು ಸುಲಭವಾಗಿ ಲಭ್ಯವಾಗುವಂತೆ ಮಾಡಬೇಕು. ಕಟ್ ಸೆಕ್ಷನ್ ಮಾದರಿಯ ಡೀಸೆಲ್ ಎಂಜಿನ್ ಅನ್ನು ಕೆಲಸದ ಬೆಂಚಿನಲ್ಲಿ ಇರಿಸಿ. ಡೀಸೆಲ್ ಎಂಜಿನ್ ಕಟ್ ಸೆಕ್ಷನ್ ಮಾದರಿಯಲ್ಲಿ ಭಾಗಗಳನ್ನು ಗುರುತಿಸಿ. ರೇಡಿಯೇಟರ್, ಆಲ್ಟರ್ನೇಟರ್, ಇನ್ಲೆಟ್ ಮ್ಯಾನಿಫೋಲ್ಡ್, ಸ್ವಯಂ ಸ್ಟಾರ್ಟರ್, ಡಿಪ್ ಸ್ಟಿಕ್, ವಾಲ್ವ್ ಕವರ್, ಇಂಧನ ಫೀಡ್ ಪಂಪ್, ಇಂಧನ ಫಿಲ್ಟರ್, ಫ್ಲೇ ವೀಲ್ ಮತ್ತು ಹೌಸಿಂಗ್, ವಾಟರ್ ಪಂಪ್, ಎಕ್ಸಾಸ್ಟ್ ಮ್ಯಾನಿಫೋಲ್ಡ್, ಎಂಜಿನ್ ಹೆಡ್, ವಾಲ್ವ್ ಅಸೆಂಬ್ಲಿ, ರಾಕರ್ ಹಾರ್ಮ್, ಪಿಸ್ಟನ್ ಕನೆಕ್ಟಿಂಗ್ ರಾಡ್, ಕ್ರ್ಯಾಂಕ್ ಶಾಫ್ಟ್ ಅನ್ನು ಪತ್ತೆ ಹಚ್ಚಿ ಮತ್ತು ಟೈಮಿಂಗ್ ಗೇರ್ ಆಯಿಲ್ ಪಂಪ್ ಇದರ ಭಾಗಗಳಾಗಿವೆ. ಎಂಜಿನ್ ಅನ್ನು ಪ್ರಾರಂಭಿಸಲು ಕೆಳಗಿನ ವಿಭಿನ್ನ ವಿಧಾನಗಳನ್ನು ಬಳಸಲಾಗುತ್ತದೆ: ಕೈ ಕ್ರ್ಯಾಕಿಂಗ್, ಎಲೆಕ್ಟ್ರಿಕ್ ಮೋಟಾರ್ ಕ್ರ್ಯಾಕಿಂಗ್, ಹೈಡ್ರಾಲಿಕ್ ಕ್ರ್ಯಾಕಿಂಗ್ ಮೋಟಾರ್ಸ್, ಸಂಕುಚಿತ ಗಾಳಿಯ ಕ್ರ್ಯಾಕಿಂಗ್, ಗ್ಯಾಸೋಲಿನ್ ಎಂಜಿನ್ ಪ್ರಾರಂಭ. ಹ್ಯಾಂಡ್ ಕ್ರ್ಯಾಕಿಂಗ್ನಲ್ಲಿ ಕ್ರ್ಯಾಂಕ್ ಹ್ಯಾಂಡಲ್ ಅಥವಾ ಹಗ್ಗ ಬಳಸಿ ಸಣ್ಣ ಡೀಸೆಲ್ ಎಂಜಿನ್ಗಳನ್ನು ಪ್ರಾರಂಭಿಸಲಾಗುತ್ತದೆ. ಎಲೆಕ್ಟ್ರಿಕ್ ಮೋಟಾರ್ ಕ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಫ್ಲೈವೀಲ್ ಅನ್ನು ತಿರುಗಿಸಲು ಸ್ಟಾರ್ಟರ್ ಮೋಟಾರ್ ಅನ್ನು ಬಳಸಲಾಗುತ್ತದೆ. ಎಂಜಿನ್ನ ಸ್ಟಾರ್ಟರ್ ಮೋಟಾರ್ಗೆ ವಿದ್ಯುತ್ ಪೂರೈಸಲು ಬ್ಯಾಟರಿಯನ್ನು ಬಳಸಲಾಗುತ್ತದೆ. ಹೈಡ್ರಾಲಿಕ್ ಕ್ರ್ಯಾಕಿಂಗ್ ಮೋಟಾರ್ಸ್ ವ್ಯವಸ್ಥೆಯಲ್ಲಿ ಒತ್ತಡದ ಅಡಿಯಲ್ಲಿ ಹೈಡ್ರಾಲಿಕ್ ದ್ರವವು ಎಂಜಿನ್ ಫ್ಲೈವೀಲ್ ಅನ್ನು ತಿರುಗಿಸಲು ಹೈಡ್ರಾಲಿಕ್ ಸ್ಟಾರ್ಟರ್ ಮೋಟಾರ್ ಮೂಲಕ ಹಾದು ಹೋಗುತ್ತದೆ. ದ್ರವದ ಒತ್ತಡವನ್ನು ರಚಿಸಲು ಮತ್ತು ಅಭಿವೃದ್ಧಿಪಡಿಸಲು ಕೈ ಪಂಪ್ ಅಥವಾ ಎಂಜಿನ್ ಚಾಲಿತ ಪಂಪ್ ಅನ್ನು ಒದಗಿಸಲಾಗಿದೆ. ಒತ್ತಡದಲ್ಲಿರುವ ಈ ದ್ರವವು ಸಂಚಯಕದಲ್ಲಿ ಸಂಗ್ರಹಗೊಳ್ಳುತ್ತದೆ. ಆರಂಭಿಕ ಲಿವರ್ ಅನ್ನು ಒತ್ತಿದ ನಂತರ ನಿಯಂತ್ರಣ ಕವಾಟವು ಒತ್ತಡದಲ್ಲಿರುವ ಹೈಡ್ರಾಲಿಕ್ ದ್ರವವನ್ನು ಹೈಡ್ರಾಲಿಕ್ ಸ್ಟಾರ್ಟರ್ ಮೋಟಾರ್ ಮೂಲಕ ಹಾದು ಹೋಗಲು ಅನುಮತಿಸುತ್ತದೆ. ಸಂಕುಚಿತ ಏರ್ ಕ್ರ್ಯಾಕಿಂಗ್ ವಿಧಾನದಲ್ಲಿ ಎಂಜಿನ್ ಸಿಲಿಂಡರ್ ಹೆಡ್ನಲ್ಲಿ ಸ್ವಯಂ ಚಾಲಿತ ಆರಂಭಿಕ ಕವಾಟದ ಮೂಲಕ ಜಲಾಶಯದಿಂದ ಸಂಕುಚಿತ ಗಾಳಿಯನ್ನು ಪ್ರವೇಶಿಸಲಾಗುತ್ತದೆ. ಪಿಸ್ಟನ್ ಪವರ್ ಸ್ಟ್ರೋಕ್ನ ಪ್ರಾರಂಭದಲ್ಲಿ ಮೇಲ್ಭಾಗದ ಡೆಡ್ ಸೆಂಟರ್ನಲ್ಲಿದ್ದಾಗ ಎಂಜಿನ್ ಅನ್ನು ಕ್ರ್ಯಾಂಕ್ ಮಾಡುವ ಸಾಮರ್ಥ್ಯವಿರುವ ಒತ್ತಡದಲ್ಲಿ ಎಂಜಿನ್ ಸಾಕಷ್ಟು ವೇಗವಾಗಿ ತಿರುಗುತ್ತಿರುವಾಗ ಇಂಜೆಕ್ಟ್ ಮಾಡಿದ ಇಂಧನವು ಉರಿಯುತ್ತದೆ ಮತ್ತು ಎಂಜಿನ್ ತನ್ನದೇ ಆದ ಶಕ್ತಿಯಲ್ಲಿ ಚಲಿಸುತ್ತದೆ. ಅದರ ನಂತರ ಗಾಳಿಯ ಪೂರೈಕೆಯನ್ನು ಕಡಿತಗೊಳಿಸಲಾಗುತ್ತದೆ. ವಾಯು ಒತ್ತಡವನ್ನು ಸೃಷ್ಟಿಸಲು ಏರ್ ಕಂಪ್ರೆಸರ್ ಅನ್ನು ಬಳಸಲಾಗುತ್ತದೆ. ಏರ್ ಸಂಕೋಚವನ್ನು ಎಂಜಿನ್ ಅಥವಾ ಎಲೆಕ್ಟ್ರಿಕ್ ಮೋಟಾರ್ ಮೂಲಕ ನಡೆಸಲಾಗುತ್ತದೆ. ಗ್ಯಾಸೋಲಿನ್ ಎಂಜಿನ್ ಪ್ರಾರಂಭಕ್ಕೆ ಹೆವಿ ಡ್ಯೂಟಿ ಅರ್ತ್ ಮೂವಿಂಗ್ ಎಂಜಿನ್ಗಳನ್ನು ಪ್ರಾರಂಭಿಸಲು ಬಳಸಲಾಗುತ್ತದೆ. ಗ್ಯಾಸೋಲಿನ್ ಎಂಜಿನ್ ಅನ್ನು ಕೈಯಿಂದ ಕ್ರ್ಯಾಂಕಿಂಗ್ ಅಥವಾ ಎಲೆಕ್ಟ್ರಿಕ್ ಮೋಟಾರ್ ಮೂಲಕ ಮಾಡಲಾಗುತ್ತದೆ. ಗ್ಯಾಸೋಲಿನ್ ಎಂಜಿನ್ ನಂತರ ಭಾರೀ ಎಂಜಿನ್ ಅನ್ನು ಕ್ರ್ಯಾಂಕ್ ಮಾಡುತ್ತದೆ. ಸಾಮಾನ್ಯವಾಗಿ ಎಂಜಿನ್ ವೇಗವನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸಿದ ನಂತರ ಇಂಧನ ಪೂರೈಕೆಯನ್ನು ಕಡಿತಗೊಳಿಸುವ ಮೂಲಕ ಡೀಸೆಲ್ ಎಂಜಿನ್ಗಳನ್ನು ನಿಲ್ಲಿಸಲಾಗುತ್ತದೆ. ಇನ್ನು ಉಪಕರಣಗಳು ಅಥವಾ ಯಂತ್ರೋಪಕರಣಗಳು ಮತ್ತು ಸಾಮಗ್ರಿಗಳು ಸುಲಭವಾಗಿ ಲಭ್ಯವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ರೇಡಿಯೇಟರ್ನಲ್ಲಿ ನೀರಿನ ಮಟ್ಟವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಟಾಪ್ ಆಫ್ ಮಾಡಿ. ಎಂಜಿನ್ ತೈಲ ಮಟ್ಟವನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಟಾಪ್ ಆಫ್ ಮಾಡಿ. ಬ್ಯಾಟರಿಯಲ್ಲಿ ಎಲೆಕ್ಟ್ರೋಲೈಟ್ ಅನ್ನು ಪರಿಶೀಲಿಸಿ ಬಟ್ಟಿ ಇಳಿಸಿದ ನೀರಿನಿಂದ ಮೇಲಕ್ಕೆತ್ತಿ.
ಮುಖ್ಯ ಸ್ವಿಚ್ನಲ್ಲಿ ಕೀಲಿಯನ್ನ ಸೇರಿಸಿ ಮತ್ತು ಕೀಲಿಯನ್ನ ಆನ್ ಸ್ಥಾನಕ್ಕೆ ತಿರುಗಿಸಿ. ಡ್ಯಾಶ್ಬೋರ್ಡ್ನಲ್ಲಿ ವಾರ್ನಿಂಗ್ ಲೈಟ್ಸ್ ಗಮನಿಸಿ. ಬ್ಯಾಟರಿ ದೀಪಗಳು ಕೆಂಪು ಬಣ್ಣದಲ್ಲಿ ಹೊಳೆಯುತ್ತವೆ. ಎಂಜಿನ್ ಆಯಿಲ್ ಲೈಟ್ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತದೆ. ಪಾರ್ಕಿಂಗ್ ಬ್ರೇಕ್ ಲೈಟ್ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತದೆ. ಇಲ್ಲಿ ಪಾರ್ಕಿಂಗ್ ಬ್ರೇಕ್ ಅನ್ವಯಿಸಲಾಗಿದೆ. ಸೀಟ್ ಬೆಲ್ಟ್ ಲೈಟ್ ಕೆಂಪು ಬಣ್ಣದಲ್ಲಿ ಹೊಳೆಯುತ್ತದೆ, ಅಂದರೆ ಚಾಲಕ ಸೀಟ್ ಬೆಲ್ಟ್ ಧರಿಸುವುದಿಲ್ಲ. ಪಾರ್ಕಿಂಗ್ ಬ್ರೇಕ್ ಅನ್ನ ಬಿಡುಗಡೆ ಮಾಡಿ. ಈಗ ಬೆಳಕನ್ನ ಕೆಂಪು ಬಣ್ಣದಲ್ಲಿ ತೋರಿಸಲಾಗಿಲ್ಲ. ಸೀಟ್ ಬೆಲ್ಟ್ ಅನ್ನ ಸರಿಯಾಗಿ ಧರಿಸಿ. ಈಗ ಬೆಳಕನ್ನ ಕೆಂಪು ಬಣ್ಣದಲ್ಲಿ ತೋರಿಸಲಾಗಿಲ್ಲ. ಗೇರ್ ಅನ್ನ ತಟಸ್ಥ ಸ್ಥಾನಕ್ಕೆ ಬದಲಾಯಿಸಿ. ಇಂಧನ ಗೇಜ್ ರೀಡಿಂಗ್ ಗಮನಿಸಿ. ಅದು ಎಂಪ್ಟಿಯಿಂದ ಫುಲ್ವರೆಗೂ ತೋರಿಸುತ್ತದೆ. ತಾಪಮಾನ ಮಾಪಕವನ್ನ ಗಮನಿಸಿ. ಅದು ಕನಿಷ್ಠ ತಾಪಮಾನವನ್ನ ತೋರಿಸುತ್ತದೆ. ಎಂಜಿನ್ ಅನ್ನ ಪ್ರಾರಂಭಿಸುವಾಗ ವೇಗವರ್ಧಕ ಪೆಡಲ್ ಅನ್ನ ಒತ್ತಬೇಡಿ. ಎಂಜಿನ್ ಅನ್ನ ಪ್ರಾರಂಭಿಸಲು ಸ್ಟಾರ್ಟರ್ ಪುಷ್ ಬಟನ್ ಅನ್ನ ಒತ್ತಿರಿ ಅಥವಾ ಇಗ್ನಿಷನ್ ಕೀಯನ್ನ ಮತ್ತಷ್ಟು ತಿರುಗಿಸಿ. ಎಂಜಿನ್ ಪ್ರಾರಂಭವಾದ ತಕ್ಷಣ ಸ್ಟಾರ್ಟರ್ ಬಟನ್ ಅಥವಾ ಇಗ್ನಿಷನ್ ಕೀಯನ್ನ ಬಿಡುಗಡೆ ಮಾಡಿ. ಎಂಜಿನ್ ಚಾಲನೆಯಲ್ಲಿರುವಾಗ ಸ್ಟಾರ್ಟರ್ ಬಟನ್ ಆಪರೇಟ್ ಮಾಡಬೇಡಿ. ಎಂಜಿನ್ ತಕ್ಷಣವೇ ಪ್ರಾರಂಭವಾಗದಿದ್ದರೆ ಸ್ಟಾರ್ಟರ್ ಬಟನ್ 10 ಸೆಕೆಂಡುಗಳಿಗಿಂತ ಹೆಚ್ಚು ಇರಿಸಬೇಡಿ. ಇದು ಬ್ಯಾಟರಿ ಡಿಸ್ಚಾರ್ಜ್ ಆಗಲು ಮತ್ತು ಹೆಚ್ಚು ಬಿಸಿಯಾಗಲು ಕಾರಣವಾಗುತ್ತದೆ. ಆರ್ಪಿಎಂ ಮೀಟರ್ನಲ್ಲಿ ನಿಷ್ಕ್ರಿಯ ವೇಗ ಆರ್ಪಿಎಂ ಅನ್ನ ಪರಿಶೀಲಿಸಿ. ಆರ್ಪಿಎಂ ಅನ್ನ ಸ್ಥಿರವಾಗಿ ಹೆಚ್ಚಿಸಲು ಮತ್ತು ಎಂಜಿನ್ ಅನ್ನ ಬೆಚ್ಚಗಾಗಲು ಅನುಮತಿಸಲು ವೇಗವರ್ಧಕ ಪೆಡಲ್ ಅನ್ನ ಒತ್ತಿರಿ. ಎಂಜಿನ್ ಅನ್ನ ನಿಲ್ಲಿಸಲು ವೇಗವರ್ಧಕ ಪೆಡಲ್ನಿಂದ ಪಾದವನ್ನ ತೆಗೆದುಹಾಕಿ ಮತ್ತು ಎಂಜಿನ್ ಅನ್ನ ನಿಲ್ಲಿಸಲು ಇಗ್ನಿಷನ್ ಕೀಯನ್ನ ಆಫ್ ಸ್ಥಾನಕ್ಕೆ ತಿರುಗಿಸಿ. ಆಟೋಮೊಬೈಲ್ಗಳಲ್ಲಿ ಬಳಸುವ ಮಾಪಕಗಳ ಕುರಿತು ನಾವು ಈ ಅಧಿವೇಶನದ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ವಾಹನದಲ್ಲಿ ವಿವಿಧ ಗೇಜ್ಗಳ ಸ್ಥಳ, ಉದ್ದೇಶ ಮತ್ತು ಇಂಧನದ ಕೆಲಸ, ತಾಪಮಾನ ಮತ್ತು ತೈಲ ಒತ್ತಡದ ಮಾಪಕವನ್ನ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ.